ಗಡಿ ಜಿಲ್ಲೆ ಬೀದರ್ನಲ್ಲೂ ಸಹ ಸೂರ್ಯನ ಪ್ರತಾಪ ಹೆಚ್ಚಾಗಿದೆ. ಒಂದೇ ವಾರದಲ್ಲಿ 40ರಿಂದ 44 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ರಾಜ್ಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಬಿಸಿಲನ್ನು ನಿರ್ಲಕ್ಷಿಸಿದರೆ ಸಾವು ಗ್ಯಾರಂಟಿ. ನಿರಾನೇರವಾಗಿ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಇದು. ವೈದ್ಯರೇ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ. ಬಹಳ ಕಾಷಿಯಸ್ ಆಗಿ ಇರಿ ಅಂತ ತಜ್ಞ ವೈದ್ಯ ಭಗವಾನ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಪರೀತವಾಗಿ ಬಿಸಿಲಿದೆ, ಹೀಟು ಸ್ಟ್ರೋಕ್ ಆಗ್ಬೋದು, ಮೆದುಳು ಮತ್ತು ಹೃದಯಕ್ಕೆ ಸಮಸ್ಯೆ ಎದುರಾಗ್ಬೋದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ, ಅದರಲ್ಲೂ ಪ್ರಮುಖವಾಗಿ ಮಕ್ಕಳು ಮತ್ತು ವೃದ್ಧರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿಯಾಗಿರಲಿ ಅಂತಲೇ ಹೇಳಿದ್ದಾರೆ. ನೋಡಿ, ಮೇಯ್ನಾಗಿ ಬಿಸಿಲು ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಲಿಕ್ವಿಡ್ ಆಹಾರವನ್ನು ಸೇವನೆ ಮಾಡಿ ಅನ್ನುವಂಥದ್ದು. ಆದಷ್ಟು ಲಿಕ್ವಿಡ್ ಆಹಾರ, ನೀವು ಸಾಲಿಡ್ ಘನ ಆಹಾರವನ್ನು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ತಿಳಿಯಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಬಹಳ ಉಪಯೋಗ ಆಗುತ್ತೆ ಅನ್ನುವ ರೀತಿಯಾದಂತಹ ಒಂದು ಸೂಚನೆಯನ್ನು ನೀಡಲಾಗಿದೆ. ನಾವು ಈ ಹಂತದಲ್ಲಿ ಯಾವುದೇ ಚಿಕಿತ್ಸೆ ತಗೊಳ್ಳಿಲ್ಲ ಅಂದ್ರೆ ಬಾಡಿ ಟೆಂಪರೇಚರ್ ಈ ಹಂತದಲ್ಲಿ ಎಷ್ಟಿರುತ್ತೆ ಅಂದ್ರೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗಡೆ ಇರುತ್ತೆ. ಆದ್ರೆ ಇದೇ ಹಂತದಲ್ಲಿ ನಾವು ಯಾವುದೇ ಚಿಕಿತ್ಸೆ ತಗೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿವಪ್ಪ ಅಂದ್ರೆ ಏನಾಗುತ್ತೆ, ಬಾಡಿ ಟೆಂಪರೇಚರ್ ಒಂದ್ ವೇಳೆ 40 ಡಿಗ್ರಿಗಿಂತ ಜಾಸ್ತಿ ಮೇಲ್ ಹೋದಾಗ ಏನಾಗುತ್ತೆ, ಹೀಟ್ ಸ್ಟ್ರೋಕ್ ಅಂತ ಆಗುತ್ತೆ. ಸೊ ಈ ಹೀಟ್ ಸ್ಟ್ರೋಕ್ ಆದಾಗ ಏನಾಗುತ್ತೆ ಅಂದ್ರೆ ಸುಸ್ತಾಗೋದು, ತುಂಬಾ ಸುಸ್ತಾಗೋದು, ಮತ್ತೆ ಅನ್ಕಾನ್ಸಿಯಸ್ ಕೂಡ ಆಗ್ತಾರೆ. ಕೈ ಕಾಲಲ್ಲಿ ಕ್ರಾಂಪ್ಸ್ ಬಂದ್ಬಿಟ್ಟು ಅದು ಹೀಟ್ ಸ್ಟ್ರೋಕ್, ಹೀಟ್ ಎಕ್ಸಾಸ್ಟ್ ಅಲ್ಲಿ ಕ್ರಾಂಪ್ಸ್ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಸುಸ್ತಾಗಿ ಅನ್ಕಾನ್ಸಿಯಸ್ ಲೆವೆಲ್ ಆಗೋದು, ಮತ್ತೆ ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಆಗೋದು, ಮತ್ತೆ ಸ್ಕಿನ್ ಪೂರ್ತಿ ಹಾಟ್ ಮತ್ತೆ ಡ್ರೈ ಅಂತ ಹೇಳ್ತೀವಿ, ಆ ತರ ಟೆಂಪರೇಚರ್, ಸ್ಕಿನ್ ಟೆಂಪರೇಚರ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವೆಟ್ ಗ್ಲ್ಯಾಂಡ್ಸ್ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಬಾಡಿ ಏನಾಗುತ್ತೆ ಅಂದ್ರೆ ವ್ಯಾಸೋಕನ್ಸ್ಟ್ರಿಕ್ಷನ್